ನಾನು ಆ ಮಾತಿಗೆ ಬದ್ಧ. ಭಾರತೀಯ ನಾಲಿಗೆ ದೇಶದ ಪ್ರಧಾನಮಂತ್ರಿಯನ್ನ ದೇಶದ್ರೋಹಿ ಅಂತ ಕರೆಯಲ್ಲ, ದೇಶದ್ರೋಹಿ ಅಂತ ಕರೆಯಕ್ಕೆ ಸಾಧ್ಯನೂ ಇಲ್ಲ. ಅಂದ್ರೆ ಅವ್ರನ್ನ ಕರೆಯೋದು ಅಂದ್ರೆ ಅವ್ರನ್ನ ಆಯ್ಕೆ ಮಾಡಿದ ಜನರಿಗೆ. ರಾಹುಲ್ ಗಾಂಧಿಗೆ ದೇಶದ್ರೋಹಿ ಅಂತ ಈಗ ಸಂಪಿತ್ ಪಾತ್ರ ಅವ್ರು ಹೇಳ್ಬೋದಾ? ಬಿಜೆಪಿ ಸ್ಪೋಕ್ಸ್ ಪರ್ಸನ್ ತೋರ್ಸಲ ನಾನು ನೋಡಿ. ಈ ಸದನದ ಬಾಧ್ಯತೆ ಇರೋದು, ಈ ಸದನದಲ್ಲಿ ನಡೆಯುವ ವಿಚಾರಗಳಿಗೆ ಈ ಸದನದ ಬಾಧ್ಯತೆ ಇರ್ತಕ್ಕಂಥದ್ದು. ಹೊರಗಡೆ ಕೆಲವರು ಈ ದೇಶದಿಂದ ಹೊರಗಡೆ ಹೋಗಿ ದೇಶದ ವ್ಯವಸ್ಥೆ ಬಗ್ಗೆ ಬಾಯಿ ಬಂದಂಗೆ ಮಾತಾಡಿದ್ದಾರೆ. ಚರ್ಚೆ ಮಾಡಕ್ಕಾಗಲ್ಲ. ಮಾನ್ಯ ಸಭಾಪತಿಗಳ ಈ ಹಿನ್ನೆಲೆಯಲ್ಲಿ ನಾನು ಯಾವುದೇ ರೀತಿಯ ಅಗೌರವ ತೋರುವ ರೀತಿಯಲ್ಲಿ ಯಾವ ವ್ಯಕ್ತಿಯನ್ನು ಉದ್ದೇಶಿಸಿ ಮಾತನಾಡಿಲ್ಲ. ಪೀಠಕ್ಕೂ ಕೂಡ ನಂಗೆ ಗೌರವ ಇದೆ. ಪೀಠಕ್ಕೆ ನಾನು ವಿನಂತಿ ಮಾಡ್ತೀನಿ, ನಾನು ಹೇಳಿದ್ದನ್ನು ಪರಾಮರ್ಶೆ ಮಾಡಿ, ನಾನು ಹೇಳಿದ ವಿಷಯವನ್ನು ನೀವು ಪರಾಮರ್ಶೆ ಮಾಡಿ. ಆ ಪರಾಮರ್ಶೆ ಮಾಡಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.